ಬಿಜೆಪಿಯವರ ಆರೋಪಗಳಿಗೆ ಉತ್ತರಿಸಬೇಕಿಲ್ಲ ಅಂತ ಹೇಳಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಮಂತ್ರಿ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ ವಿಚಾರದ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಿಂದೇಟನ್ನ ಹಾಕಿದ್ದು, ಯಾವ ವಿಚಾರಕ್ಕೆ ಮಂತ್ರಿ ಸ್ಥಾನದಿಂದ ತೆಗೆದಿದ್ದಾರೆ, ಸಿಎಂ ಬಳಿಯಲ್ಲಿ ವಿಚಾರ ತಿಳಿದುಕೊಂಡು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ರಾಜಣ್ಣ ಅವರ ವಿಚಾರ ಎಲ್ಲಿ ನಿಮಗೂ ಗೊತ್ತಲ್ಲ, ಯಾಕೆ ನಾನು ಅದನ್ನ ಹೇಳೋದು? ರೀಸನ್ ನಿಮಗೆ ಗೊತ್ತಲ್ಲ. ಮುಖ್ಯಮಂತ್ರಿಗಳಿಗೆ ಕೇಳ್ಬಿಟ್ಟು ಹೇಳ್ತೀನಿ ಯಾವ ಕಾರಣಕ್ಕೆ ಅಂತ. ಸರ್, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂದ್ರು, ಆಗಸ್ಟ್ ನಲ್ಲಿ ಏನಾದ್ರು ಗೇಟ್ ಪಾಸ್ ಆಯ್ತಾ ಅಂತೀರಿ? ಈಗ ಕ್ರಾಂತಿ ಯಾಕಾಗುತ್ತೆ ಅಂತ ರಾಜಣ್ಣ ಹೇಳಿದ್ರೆ ನನಗಂತೂ ಗೊತ್ತಿಲ್ಲಪ್ಪ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರೆ ಏನಾದ್ರು ಕ್ರಾಂತಿ ಅದೆಲ್ಲ ಏನು ಆಗೋದಿಲ್ಲ. ಬಿಜೆಪಿ ಅವ್ರ ಮಾತಿಗೆಲ್ಲ ಬೆಲೆ ಕೊಡೋಕೆ ಹೋಗ್ಬೇಡ್ರಪ್ಪ, ಅವರೆಲ್ಲ ಬರೀ ಬುರುಡೆ ಬಿಡ್ತಾರೆ ಅಷ್ಟೇ. ಅವರು ಕೃಷ್ಣಪ್ಪ ಅವರು ಇಲ್ಲೇ ಇದೆ. ಏನ್ ನೋಡಿ ಯೋಚನೆ ಮಾಡಿದೀವಿ. ಅಲ್ಲ ಸರ್, ಸಿದ್ದರಾಮಯ್ಯನವರ ಆಪ್ತರನ್ನ ಬಲಿ ನಾವು ಬಂದಿರೋದು ಏನಕ್ಕಪ್ಪ? ನಾವು ಬಸ್ ವಿಚಾರಕ್ಕೆ ಬಂದಿರೋದು. ತಾವು ಅದೇ ಮುಗಿಸ್ಕೊಂಡ್ಬಿಡಿ, ಆಮೇಲೆ ಮಾತಾಡೋಣ. ಇಲ್ಲ, ಅದೇ ಸಂಪುಟದಲ್ಲಿ ತಾವು ಸಚಿವರಿದ್ರೆ ತಮ್ಮ ಸಹೋದ್ಯೋಗಿ ಸರ್ ಅವರು ಸಿದ್ದರಾಮಯ್ಯನವರು ಆಪ್ತರಾಗಿದ್ರು, ಅದರಿಂದಾಗಿ ಎಲ್ಲರೂ ಆಪ್ತಾರೆ ಸಿದ್ದರಾಮಯ್ಯ. ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿದ್ರು ಸರ್. ಸರ್ ಏನಿರ್ಬೋದು ಸರ್ ಆ ಷಡ್ಯಂತ್ರ? ನೀವು ಅವ್ರನ್ನೇ ಕೇಳಿ ಸಿಕ್ಕಿದಾಗ. ನಮ್ಗೇನ್ ಗೊತ್ತು ಅವ್ರ ಮಂತಲ್ಲಿರೋದು? ಅವ್ರಿಗೆ ರಾಜೀನಾಮೆ ಕೊಡೋಕ್ಕೂ ಅವಕಾಶ ಕೊಡ್ಲಿಲ್ಲ, ವಜಾ ಮಾಡಿದ್ರು ಅನ್ನೋಂಥದ್ದು ಅವ್ರಿಗೆ ಬೇಸರ ಸರ್. ಆ ಬೆಳವಣಿಗೆಗಳು ಏನೇನಾಯ್ತೋ ನಮ್ಗೆ ಗೊತ್ತಿಲ್ಲ ಅಲ್ವಾ? ನಮ್ಮನ್ನ ಕೇಳಿ ಮಾಡ್ತಾರ? ನಿಜ ಹೇಳಿದಕ್ಕೆ ಸರ್? ಅಲ್ಲ, ನಮ್ಮನ್ನ ಕೇಳಿ ಮಾಡ್ತಾರ? ಅವರು ನಿಜ ಹೇಳಿದ್ರು ಅಂತ ಹೇಳಿ ಈಗ ಅಪೋಸಿಷನ್ ಅವರೆಲ್ಲ. ನೀವು ಅದನ್ನೆಲ್ಲ ಮುಖ್ಯಮಂತ್ರಿಗಳೇ ಕೇಳಿ. ಮುಖ್ಯಮಂತ್ರಿಗಳ ಆಪ್ತವಲಯ ಗುರುತಿಸಿಕೊಂಡವ್ರನ್ನೆಲ್ಲ ಟಾರ್ಗೆಟ್ ಎಲ್ಲಾನು ಆಪ್ತರ ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥವ್ರು. ಅವ್ರು ನಮ್ಗೆ ಎಷ್ಟು ದಿವಸ ಆಯ್ತು? 2009ರಲ್ಲಿ CLP ಲೀಡರ್ ಆಗಿದ್ರು, ಅದಾದ್ಮೇಲೆ ಒಂದ್ಸಲಿ CM ಆಗಿದ್ರು, ಮತ್ತೆ CLP ಅಪೋಸಿಷನ್ ಲೀಡರ್ ಆಗಿದ್ರು, ಈಗಲೂ CM ಆಗಿದ್ದಾರೆ. ಇರ್ತಕ್ಕಂಥ ಎಲ್ಲ 138 MLAಗಳು ಅವ್ರು ಆಪ್ತಾರೆ, ಎಲ್ಲ ಮಂತ್ರಿಗಳು ಅವ್ರು ಆಪ್ತಾರೆ. ಕಾರಣಾಂತರಗಳಿಂದ ಕೆಲವು ಘಟನೆಗಳಾಗುತ್ತೆ ಸರ್. ಹೈಕಮಾಂಡ್ ಸೂಚನೆ ಮೇರೆಗೆ ವಜಾ ಮಾಡಿರುವಂತದ್ದು ಹೇಳ್ಬಿಟ್ಟು ಹೇಳಿ ಸರ್. ಮುಷ್ಕರ ಏನೈತೆ ಸರ್? ಆಮೇಲೆ ಮಾತಾಡೋಣ. ಕೃಷ್ಣಪ್ಪ ಅವರೇನ ಮಾತಾಡ್ತಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.